ತುಂಬ ಕಷ್ಟ ಆಗ್ತಿದೆ ಹೇಳ್ಕೊಳಕ್ಕೆ. ಚೆನ್ನಾಗಿ ಅವ್ರು ಲೈಟ್ ಆಫ್ ಮಾಡ್ತಾರೆ. ಆಮೇಲೆ ನನಗೆ ಏನು ಆಗುತ್ತೆ ಅಂತ ಗೊತ್ತಾಗಲ್ಲ. ಹೊಟ್ಟೆ ಎಲ್ಲ ನೋವ್ತಾ ಇರುತ್ತೆ. ಸ್ವಲ್ಪ ಗೊತ್ತಾಗುತ್ತೆ ನನ್ನ ಜೊತೆ ಏನೋ ಕೆಟ್ಟದಾಗಿದೆ. ಡಿಸೈನ್ ಆಗಿ ಹಾಕಿರುವ ರಂಗೋಲಿ ಮೇಲೆ ಒಂದು ತೆಂಗಿನಕಾಯಿ, 3 ಬಾಳೆಹಣ್ಣು, ಸುತ್ತಲೂ ದೀಪದ ಅಲಂಕಾರ. ಈ ವ್ಯಕ್ತಿ ಯಾವುದೋ ಪೂಜೆ ಮಾಡ್ತಾ ಇದ್ದಾನೆ ಅಂತ ನೀವು ಅನ್ಕೊಂಡ್ರೆ ಅದು ಶುದ್ಧ ಸುಳ್ಳು. ಈ ವ್ಯಕ್ತಿಯ ಮುಖ ಒಂದ್ಸರಿ ನೋಡ್ಕೊಂಡ್ಬಿಡಿ. ಈತ ಒಬ್ಬ ಸ್ವಾಮೀಜಿ ಅಂತ. ಮೈ ಮೇಲೆ ಕಾವಿ ಇಲ್ಲ, ಹಾಕಿರೋದು ಟೀ ಶರ್ಟ್ ಹಾಗೂ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅನ್ನೋ ತರ ಕೊಟ್ಟಿರುವ ಫೋಸ್. ಈತನ ರಂಗೋಲಿ ಹಾಗೂ ಬಣ್ಣದ ಮಾತಿಗೆ ಈಗ ಒಂದು ದೊಡ್ಡ ಕ್ರೈಮ್ ಸ್ಟೋರಿನೇ ನಡೆದು ಹೋಗಿದೆ. ಅಷ್ಟಕ್ಕೂ ಆಗಿದ್ದು ಏನು ಗೊತ್ತಾ? ಇವನ ಸ್ಟೋರಿ ಹೇಳೋದಕ್ಕೂ ಮೊದಲು ಈ ಮಹಿಳೆನ ಒಂದ್ಸರಿ ನೋಡ್ಕೊಂಡ್ಬಿಡಿ. ಪೊಲೀಸ್ ಸ್ಟೇಷನ್ ಮುಂದೆ FIR ಕಾಪಿ ಇಟ್ಕೊಂಡು ಈ ನಿಂತಿರುವ ಮಹಿಳೆ ಕೆಲವು ವರ್ಷಗಳ ಹಿಂದೆ ಈ ವ್ಯಕ್ತಿನ ಪರಿಚಯ ಆಗಿದ್ದೆ ಈ ಟೀ ಶರ್ಟ್ ಹಾಕೊಂಡು ಮೆಡಿಟೇಷನ್ಗೆ ಫೋಸ್ ಕೊಡ್ತಿರುವ ಈ ವ್ಯಕ್ತಿಯ ಹೆಸರು ಮೋಹನ್ ಕುಮಾರ್ ಅಲ್ಲ, ಸ್ವಾಮೀಜಿ ಅಂತ ಹೇಳ್ಕೊಳ್ತಾನ. ಈ ಸ್ವಾಮೀಜಿ ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದೆ, ನಿಮ್ಮ ಮನೆಯಲ್ಲಿ ಆಗ್ತಾ ಇರುವ ಸಮಸ್ಯೆಗಳನ್ನ ನಾನು ಪರಿಹಾರ ಮಾಡ್ತೀನಿ ಅಂತ ಬಣ್ಣದ ಮಾತುಗಳನ್ನ ಆಡಿದ್ದ. ಈ ವ್ಯಕ್ತಿಯ ಮಾತನ್ನು ನಂಬಿ ಎಲ್ಲೋ ಇದು ಸತ್ಯ ಇರಬಹುದು ಅಂತ ಭಾವಿಸಿ ಈ ಹೆಣ್ಮಗಳು ನಮ್ಗೆ ದೀಕ್ಷೆ ಕೊಡಿ ಅಂತ ಕೇಳಿದ್ಲಂತೆ. ಈ ಮಹಿಳೆ ತನ್ನ ಗಂಡನಿಗೂ ಈ ವಿಚಾರ ತಿಳಿಸಿದ್ಲಂತೆ. ಸ್ವಾಮೀಜಿಯನ್ನ ಅವತ್ತು ಒಂದ್ಸರಿ ಮನೆಗೆ ಕರೆಸಿದ್ರಂತೆ. ರಾತ್ರಿ ಹೊತ್ತು ಪೂಜೆ ಮಾಡ್ತೀನಿ ಅಂತ ಹೇಳಿದ ಆ ವ್ಯಕ್ತಿ ಯಾವುದೋ ಕೈಯಲ್ಲಿ ಒಂದು ಸಸಿಯನ್ನು ಕೊಟ್ಟು ಅವರ ಗಂಡನಿಗೆ ಹೇಳಿದ್ನಂತೆ, ಇದನ್ನು ಹೋಗಿ ದೂರದಲ್ಲಿ ಎಲ್ಲಾದ್ರೂ ಒಂದು ಕಡೆ ತೋಡಿ ಈ ಗಿಡನ ನೆಟ್ಟು ಬನ್ನಿ, ನಾನು ಹೇಳೋವರೆಗೂ ಮನೆಗೆ ಬರಬೇಡಿ ಅಂತ ಬೇರೆ ಹೇಳಿದ್ನಂತೆ. ಈ ವ್ಯಕ್ತಿಯ ಮಾತನ್ನು ನಂಬಿದ ಅವರ ಗಂಡ ಮಗು ಜೊತೆ ಹೊರಗಡೆ ಹೋದ್ನಂತೆ. ಅಲ್ಲ ಸ್ವಾಮಿ, ಯಾರೋ ಒಬ್ಬ ವ್ಯಕ್ತಿ ಬಂದು ನಿನ್ನ ಹೆಂಡತಿ ಜೊತೆ ನಾನು ನಿಮ್ಮ ಮನೇಲಿ ಇರ್ತೇನೆ, 1-2 ಗಂಟೆ ಹೊರಗಡೆ ಹೋಗಿ ಅಂತಷ್ಟ ಆ ವ್ಯಕ್ತಿ ಕೂಡ ಇವರ ಮಾತನ್ನು ನಂಬಿ ಹೆಂಡತಿಯನ್ನ ಬಿಟ್ಟು ಹೋದಂತೆ. ಹೋದ ನಂತರ ಆಗಿದ್ದೇ ದುರಂತ. ಆ ವ್ಯಕ್ತಿ ಆ ಕಡೆಗೆ ಹೋದ ತಕ್ಷಣ ಏನಾಯ್ತು ಗೊತ್ತಾ? ಈ ಮಹಿಳೆನೇ ಹೇಳ್ತಾಳೆ, ಕೇಳಿ. ಬ್ಯೂಟಿ ಅಕಾಡೆಮಿ ಇದೆ, ಅಡ್ಮಿಷನ್ಗೆ ಅಂತ ಒಬ್ಬರು ಮೋಹನ್ ಕುಮಾರ್ ಜೆ ಅಂತ ಮೆಸೇಜ್ ಮಾಡ್ತಾರೆ. ಆಯಿತು ಅಂದ್ಬಿಟ್ಟು 6ನೇ ತಾರೀಕು ಬರ್ತಾರೆ. ಕೈಯಲ್ಲಿ ಇರೋ ಬೀಡ್ಸು ನೋಡಿಬಿಟ್ಟು, ಏನಿದು ಬೀಡ್ಸ್ ಎಲ್ಲ ಹಾಕ್ಕೊಂಡಿದ್ದೀರಾ? ನಾ ಹಾಕ್ಕೊಂಡಿದ್ದೀನಿ, ಬಿಸ್ನೆಸ್ ಅಭಿವೃದ್ಧಿಯಾಗಿ ವರ್ಕ್ ಆಗುತ್ತೆ ಅನ್ನೋ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಂದರೆ, ಓ ಹೌದಾ, ಅವರು ಒಬ್ಬರು ಹೀಲರು ಮತ್ತು ಆಸ್ಟ್ರಾಲಜರ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ಬಿಟ್ಟು ಪ್ರೇ ಮಾಡಿಕೊಂಡು ಒಂದು ಗಿಡ ಹತ್ರ ಇರಿ, 1 ಅವರ್ ಇಲ್ಲ 1.5 ಅವರಲ್ಲಿ ನಿಮಗೆ ಕಾಲ್ ಮಾಡ್ತೀನಿ, ಅವಾಗ ಬನ್ನಿ ಅಂತ ಕಳಿಸ್ಬಿಡ್ತಾರೆ. ನಾನು ತಡೀತೀನಿ, ಏನಿಗಿಲ್ಲ ಕಳಿಸ್ಬೇಡಿ ಇರಿ ಅಂತ. ಆದ್ರೂ ನಮ್ಮ ಹಸ್ಬೆಂಡ್ ಇಲ್ಲ ಪರವಾಗಿಲ್ಲ, ದೀಕ್ಷಾ ತಾನೇ ತಗೋ ಅಂತ ಹೇಳ್ತಾರೆ. ತುಂಬ ಕಷ್ಟ ಆಗ್ತಿದೆ ಹೇಳ್ಕೊಳಕ್ಕೆ ಇದು. ಯಾಕಂದ್ರೆ ಪಾರ್ಕಿಗೆ ಹೋಗ್ತಾರೆ. ಆಮೇಲೆ ನಾನು ಮನೇಲಿ ಒಬ್ಬಳೇ ಇರ್ತೀನಿ. ಸಡನ್ನಾಗಿ ಅವ್ರು ಲೈಟ್ ಆಫ್ ಮಾಡ್ತಾರೆ. ನಾನು ಕಿರ್ಚ್ಕೋತೀನಿ, ಆವಾಗ ಲೈಟ್ ಆಫ್ ಮಾಡಬೇಡಿ. ಆದರೂ ಅವರು ಸಣ್ಣ ಲೈಟು ಹಾಕಿಬಿಟ್ಟು, ಒಂದು 0 ಬಲ್ಬಿನ ಲೈಟ್ ಹಾಕಿಬಿಟ್ಟು ಚಾಂಟಿಂಗ್ ಮಾಡ್ತಾ ಇರ್ತಾರೆ. ಕಣ್ಣು ಮುಚ್ಕೊಳ್ಳಿ ಅಂತ ಅವ್ರು ನನ್ನನ್ನು ಟಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಚ್ ಮಾಡೋದು ನಾನು ಅವಾಗ ಜೋರಾಗಿ ಕಿರ್ಚ್ತೀನಿ. ಆಮೇಲೆ ಕಿರ್ಚ್ಬೇಡ, ಸುಮ್ಮನೆ ಇರೋ ನೀನು ಅಂತ ಹೆದರ್ಸ್ತಾರೆ ನನಗೆ. ಆದರೂ ನಾನು ಅವ್ರನ್ನ ತಳ್ತೀನಿ. ಚೇರೆಲ್ಲ ಸ್ವಲ್ಪ ಆ ಚೇರ್ನೇ ತೊಗೊಂಡು ಅವ್ರ ಮೇಲೆ ಹಾಕಕ್ಕೆ ಹೋಗ್ತೀನಿ, ಆಗೋದಿಲ್ಲ. ಅವ್ರು ನನ್ನ ಕಾಲು ಇಟ್ಕೊಂಡು ತಲೆಗೆ ಮತ್ತು ಶೋಲ್ಡರ್ಗೆ ಜೋರಾಗೆ ಪ್ರೆಸ್ ಮಾಡಿಬಿಡ್ತಾರೆ. ಆಮೇಲೆ ನನಗೇನು ಆಗುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ನನಗೆ, ಹೊಟ್ಟೆ ಎಲ್ಲ ನೋವ್ತಾ ಇರುತ್ತೆ. ಸ್ವಲ್ಪ ಗೊತ್ತಾಗುತ್ತೆ ನನ್ನ ಜೊತೆ ಏನೋ ಕೆಟ್ಟದಾಗಿದೆ, ಇವ್ರು ಕೆಟ್ಟದ್ದು ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಹೇಳ್ತೀನಿ. ಆಮೇಲೆ ಅವರು ಇದನ್ನು ಮೊದಲೇ ಕಂಪ್ಲೇಂಟ್ ಮಾಡಬೇಕಾಗಿತ್ತು ನೀವು ಅಂತ ಹೇಳಿರ್ತಾರೆ. ಆಮೇಲೆ ಧೈರ್ಯ ತುಂಬ್ತಾರೆ ನಮಗೆ, ಇಲ್ಲ ನೀನು ಪಕ್ಕಾ ಪೊಲೀಸ್ ಹತ್ರ ಹೋಗಲೇಬೇಕು, ಈ ವಿಷಯ ತಗೊಂಡು ಹೋಗಲೇಬೇಕು, ಅವ್ರ ಹತ್ರ ಹೇಳಲೇಬೇಕು. ಇಲ್ಲ ಅಂದರೆ ನೀನು ಒಬ್ಬಳೇ ಫೈಟ್ ಮಾಡೋಕ್ಕಾಗಲ್ಲ. ಈ ಥರ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಇನ್ನು ಬೇರೆಯವ್ರು ಬಂದು ನಿಮ್ಮ ಜೀವನದಲ್ಲಿ ಹೆದರ್ಸ್ದೆ ಏನು ಮಾಡ್ತೀಯ ನೀನು ಅಂತ ಸ್ವಲ್ಪ ಧೈರ್ಯ ತುಂಬ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಂಥ ಪರಿವಾರ ಕೂಡ ನಮ್ಮ ಮಧ್ಯದಲ್ಲಿ ಇರುತ್ತೆ. ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಮನೇಲಿ ಏನೋ ಸಮಸ್ಯೆ ಇದೆ, ನಾನು ಸರಿ ಮಾಡಿ ಬಿಡ್ತೀನಿ ಅಂದರೆ ಹೆಂಡತಿಯನ್ನು ಬಿಟ್ಟು ಆ ಗಂಡ ಹೋಗಿದ್ದೇ ತಪ್ಪಾಗೋಯ್ತು. ಬರೋಷ್ಟರಲ್ಲಿ ಆಗಬಾರದ ಘಟನೆ ಆಗಿ ಹೋಗಿತ್ತು. ಆದರೆ ಭಾರತದ ಹೆಣ್ಣು ಮಗಳಲ್ಲವೇ ಆ ಸೆಕೆಂಡ್ಗೆ ಹೇಳಲು ಸಾಧ್ಯ ಆಗಲಿಲ್ಲ. ಆದರೆ ಕೆಲವು ದಿನಗಳ ನಂತರ ಈ ವಿಚಾರವನ್ನು ಗಂಡನ ಬಳಿ ಹೇಳಿಕೊಂಡಿದ್ದಾಳೆ. ಈಗ ಪೊಲೀಸ್ ಸ್ಟೇಷನ್ ಮೆಟ್ಲು ಕೂಡ ಏರಿದ್ದಾರೆ. ಆದರೆ ಸ್ವಾಮೀಜಿ ನಾಟ್ ರೀಚಬಲ್. ಇಷ್ಟೆಲ್ಲ ಆದಮೇಲೆ ಆ ವ್ಯಕ್ತಿ ಇವ್ರ ಕೈಗೆ ಸಿಗ್ತಾನ? ನೋ ಚಾನ್ಸ್ ಅನ್ಕೊಂಡ್ರೆ ಅದು ಸುಳ್ಳು. ಯಾಕಂದ್ರೆ
ಕಾನೂನಿನ ಕೈ ದೊಡ್ಡದಾಗಿರುತ್ತೆ. ಅವನು ಎಲ್ಲೇ ಇದ್ರೂ ಕೂಡ ಪೊಲೀಸರು ಎಲ್ಲೇ ಇದ್ರೂ ಅವನು ಹಿಡ್ಕೊಂಬರೋದಂತೂ ಶತಸಿದ್ಧ. ಅದೇನೇ ಆಗಲಿ ಈ ತರಹದ ವ್ಯಕ್ತಿಗಳನ್ನ ಮಾತನ್ನು ಇನ್ನೂ ನಂಬ್ತಾರ ಅನ್ನೋದೇ ವಿಚಿತ್ರ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.